ನಾವೆಲ್ಲರೂ ರೆಗ್ಯುಲರ್ ಆಗಿ ಬಿ ಪಿ ಚೆಕ್ ಮಾಡಿಸ್ಕೊಳ್ಳೋದು ತುಂಬ ಮುಖ್ಯ. ಈಗ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂತಂದರೆ ಬಿ ಪಿ ಚೆಕ್ ಮಾಡಿಸ್ಕೋಬೇಕು ಅಂದರೆ ಹಾಸ್ಪಿಟ್ಲಿಗೋ ಕ್ಲಿನಿಕ್ಕಿಗೋ ಬರ್ತೀವಿ, ಅಲ್ಲಿ ಡಾಕ್ಟ್ರು ಸಿಸ್ಟ್ರು ನಮ್ಮ ಬಿ ಪಿನ ಚೆಕ್ ಮಾಡಿಕೊಡ್ತಾರೆ. ಅಕಸ್ಮಾತ್ ಏನಾದರೂ ನಾವು ಬರೋಕ್ಕೆ ಆಗಲಿಲ್ಲ ಇಂಥ ಕಡೆಗೆ ಅಂತಂದರೆ ಮನೇಲೇ ಸಹ ಈ ಥರ ಬಿ ಪಿ ಆಪ್ರೇಟಸ್ ಏನಾದ್ರು ಇತ್ತು ಅಂತಂದರೆ ನೀವೇ ಸ್ವತಃ ಚೆಕ್ ಮಾಡ್ಕೋಬೋದು. ಸೊ ಅದಕ್ಕಿಂತ ಮುಖ್ಯವಾಗಿ ನಾವೇನಾದರೂ ಬಿ ಪಿ ಚೆಕ್ ಮಾಡಿಸ್ಕೋಬೇಕು ಅಂತಂದರೆ ಕೆಲವೊಂದು ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು. ಹಾಸ್ಪಿಟ್ಲಿಗೋ ಕ್ಲಿನಿಕ್ಕಿಗೋ ಬರ್ತೀವಿ, ಇಮಿಡಿಯೇಟ್ ಬಿ ಪಿ ಚೆಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ನೀವು ಹೊರಗಡೆಯಿಂದ ಬಂದಿರ್ತೀರಾ, ಬಿಸಿಲಲ್ಲಿ ಬಂದಿರ್ತೀರಾ, ಮೆಟ್ಲು ಹತ್ತಿರ್ತೀರಾ, ಏನೋ ಟೆನ್ಷನಲ್ಲಿರ್ತೀರಾ, ಆವಾಗ ಬಿ ಪಿ ಚೆಕ್ ಮಾಡಿಸ್ಕೊಂಡ್ರೆ ಅದು ಹೆಚ್ಚು ತೋರಿಸುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೆ ಏನು ಮಾಡಬೇಕಂತಂದರೆ ಮನೇಲೇ ಆಗಲಿ ಹಾಸ್ಪಿಟಲಲ್ಲೇ ಆಗಲಿ ಬಂದ ತಕ್ಷಣ ಒಂದು 5 ರಿಂದ 10 ನಿಮಿಷ ರಿಲ್ಯಾಕ್ಸ್ ಆಗಬೇಕು. ನೀವು ಸ್ವಲ್ಪ ಟೆನ್ಷನ್ ಫ್ರೀ ಮಾಡಿಕೊಂಡು ಹೊರ್ಕೊಂಡು ಚೇರ್ ಮೇಲೆ ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗಬೇಕು. ಮನೇಲೂ ಸಹ ಇದನ್ನು ಮಾಡಬೇಕು. ನಂತರ ಬಿ ಪಿ ಚೆಕ್ ಮಾಡಿಸ್ಕೊಳ್ಳೋದು ಇಂಪಾರ್ಟೆಂಟು.